ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಗರದ ವಿವಿಧ ದೇವಾಲಯಗಳಲ್ಲಿ ಮಂಗಳವಾರ ನಾಗರ ಪಂಚಮಿಯ ಪ್ರಯುಕ್ತ ಶ್ರದ್ಧಾಭಕ್ತಿಯಿಂದ ನಾಗಾರಾಧನೆ ನಡೆಯಿತು. ಮಡಿಕೇರಿಯ ಕುಂದೂರುಮಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಬೆಳಿಗ್ಗೆ 8:30ಕ್ಕೆ ಅಮ್ಮನ ಸನ್ನಿಧಿಯಲ್ಲಿರುವ ನಾಗದೇವರ ಸನ್ನಿಧಿಯಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಅಭಿಷೇಕ ಮತ್ತು ವಿಶೇಷ ಪೂಜೆ ನಡೆಯಿತು. ದೇವಸ್ಥಾನದ ತಂತ್ರಿಗಳಾದ ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕ, ಎಳನೀರು ಅಭಿಷೇಕ, ಮಹಾ ಮಂಗಳಾರತಿ ನಡೆಯಿತು. ನಗರದ ಕೋಟೆ ಮಾರಿಯಮ್ಮ ದೇವಾಲಯ ಹಾಗೂ ಮುತ್ತಪ್ಪ ದೇವಾಲಯ ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ನಾಗದೇವರಿಗೆ ಅಭಿಷೇಕ, ಪೂಜೆಗಳು ನಡೆದಿದ್ದು, ಮುಂಜಾನೆಯಿಂದಲೇ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮಡಿಕೇರಿಯ ಮುತ್ತಪ್ಪ ದೇವಾಲಯದ ಪ್ರಮುಖ ಸುಧೀರ್ ಮಾತನಾಡಿ, ನಾಗರ ಪಂಚಮಿ ಹಿನ್ನೆಲೆ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಸೇರಿದಂತೆ ಪೂಜಾ ಕೈಂಕರ್ಯಗಳು ಜರುಗಿದವು. ಮಡಿಕೇರಿಯಲ್ಲಿ ಭಾರೀ ಗಾಳಿ ಮಳೆಯ ನಡುವೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರು. ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ನಾಗರ ಪಂಚಮಿಯನ್ನು ಮಡಿಕೇರಿಯ ಮುತ್ತಪ್ಪ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಒಂದು ನಾಗದೇವರನ್ನು ನಾವು ಪ್ರತಿ ವರ್ಷ ನಮ್ಮ ಹಿಂದೂ ಶಾಸ್ತ್ರ ಪ್ರಕಾರ ಈ ಭೂಮಿಯ ಮತ್ತು ಪಾತಾಳದ ದೇವತೆ ಅಥವಾ ಅದರ ರಕ್ಷಕ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಯಾರು ಈ ದಿವಸದಲ್ಲಿ ನಾಗದೇವರನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ, ನಾಗದೋಷಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಅವರ ಸುಖ ಶಾಂತಿ ಕೂಡ ನೆಲೆಸುತ್ತೆ ಅಂತೇಳ್ತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಅದೇ ರೀತಿ ಇವತ್ತು ಬೆಳಿಗ್ಗೆಯಿಂದ ನಾವು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗಣಪತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ಸುಬ್ರಹ್ಮಣ್ಯ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಈಗಾಗಲೇ ನಾಗನ ಸ್ಥಾನಗಳಲ್ಲಿ ಅಭಿಷೇಕಗಳನ್ನು ನಡೀತಾ ಇದೆ. ಎಳನೀರು ಅಭಿಷೇಕ ಆಗ್ಬೋದು, ನೀರಾಭಿಷೇಕ ಆಗ್ಬೋದು, ಈ ರೀತಿ ಎಲ್ಲ ಪಂಚಾಮೃತ ಅಭಿಷೇಕ, ಅದೇ ರೀತಿ ನಾಗಸೇವೆ, ಹಾಗೆ ನಾಗನ ವಿಗ್ರಹ ಇದನ್ನು ಮಾಡ್ತಕ್ಕಂಥ ಹಲವಾರು ಹರಕೆಗಳನ್ನು ಮಾಡಿರ್ತಕ್ಕಂಥ ಭಕ್ತರು ಕೂಡ ಈ ಕ್ಷೇತ್ರದಲ್ಲಿ ಬಂದು
ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು 12 ಗಂಟೆಯಿಂದ ಅಥವಾ 1 ಗಂಟೆ ಸಮಯದೊಳಗಡೆ ಮಹಾಪೂಜೆ ನಂತರ ಇವತ್ತಿನ ಈ ಒಂದು ನಾಗರ ಪಂಚಮಿಯನ್ನು ನಾವು ಮುಕ್ತಾಯಗೊಳಿಸ್ತೇವೆ. ಈ ವರ್ಷ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಬರ್ತಕ್ಕಂಥ ಮೊದಲ ಪೂಜೆ ಇದು ಅಂತ ಹೇಳ್ಬೋದು. ಈ ಒಂದು ಇಷ್ಟೊಂದು ಮಳೆ ಇದ್ದರೂ ಕೂಡ ಇದರ ಮಧ್ಯದಲ್ಲಿ ಸಹಸ್ರಾರು ಭಕ್ತರು ಬಂದು ಈ ಒಂದು ನಾಗರ ಪಂಚಮಿನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಮಡಿಕೇರಿಯಲ್ಲಿ ಇರತಕ್ಕಂಥ ಎಲ್ಲ ನಾಗರ ಸ್ಥಾನಗಳಲ್ಲಿ ಕೂಡ ವಿಶೇಷವಾಗಿ ದಂಡಿನ ಮಾರಿಯಮ್ಮ ದೇವಸ್ಥಾನದಲ್ಲಿದೆ. ಅದೇ ರೀತಿ ಸಾಧಾರಣವಾಗಿ ಇಲ್ಲಿ ದೃಷ್ಟಿಗಣಪತಿ ದೇವಸ್ಥಾನ, ಇದೆಲ್ಲ ಜಾಗದಲ್ಲೂ ಕೂಡ ನಾಗನ ಸ್ಥಾನಗಳಿದೆ. ಈ ಎಲ್ಲ ಸ್ಥಾನಗಳಲ್ಲಿ ಕೂಡ ನಾಗರ ಪಂಚಮಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಸಿದ್ದಾರೆ. ನಾಡಿನ ಸಮಸ್ತ ಜನರಿಗೂ ಕೂಡ ಆ ನಾಗದೇವರ ಆಶೀರ್ವಾದದೊಂದಿಗೆ ಎಲ್ಲರಲ್ಲೂ ಶಾಂತಿ ನೆಮ್ಮದಿಯಿಂದ ಬರುವಂಥ ಒಂದು ಹಾಗೆ ಬನ್ನಿ, ಬರ್ತೀನಿ ಆ ಕಡೆ ಬನ್ನಿ, ಅಲ್ಲೇ ಇದೆ ಬರ್ತೀನಿ. ಮತ್ತೆ ಬರಿ ಕೊಡಿ, ಬಟ್ಟೆ ಈ ಕಡೆ ಇಲ್ಲಿ ಕೊಡಿಮ್ಮ. ತೀವ್ರವಾದ ಮಳೆ ಗಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಭೇಟಿ ನೀಡಿ ಪರಿಶೀಲಿಸಿದ್ರು. ಕೆಲವೆಡೆ ಹಾನಿಯಾದ ಮನೆ ಕಳ್ಕೊಂಡವರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ಕೂಡಲೇ ಸರಿಪಡಿಸುವಂತೆ ಸೂಚನೆ ನೀಡಿದರು. ರಾಜಕಾಲುವೆ ಸರ್, ಅದು ಕರ್ಣಂಗಿರಿ ಬೆಟಗೇರಿ ರಾಜಂಗಿರಿ ಹೋಗೋ ದಾರಿ ಅದು. ಅಂತದ್ನ ಇವರು ತಡೆ ಹೊಡೆ ತರ ಕಟ್ಬಿಟ್ಟು ನೀರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ಒಳಗಡೆ ನುಗ್ಗಿ ಬಂದಿದೆ ಸರ್. ಅದೇನ್ ಮಾಡ್ಬೇಕು ಈಗ ಅಲ್ಲಿಗೆ? ಅದು ಫುಲ್ ಓಪನ್ ಮಾಡ್ತೀವಿ ಸರ್. ಅದು ಇದು ಅದು ಕಡಂಗ, ಅದು ಅರಮನೆ ಕಡಂಗ ಅಂತ ಹೇಳ್ತಾರೆ ಸರ್. ಅರಮನೆ ಕಡಂಗ ಅಂತ ಹೇಳೋದು ಆ ತರ ಉಂಟು. ಇದು ಈ ತರ ಬಂದು ಇದೆಲ್ಲ ಸ್ವಲ್ಪ ಎಲ್ಲ ಇರಂಗಿಲ್ಲ ಇಲ್ಲಿ. ಈಗ ನಿಮ್ಗೆ ಟೆಂಪರರಿಗೆ ಮನೆ ಅಲ್ಲ, ಈಗ ವಾಸಿಗೆ ಏನ್ ಸಮಸ್ಯೆ ಏನಿಲ್ಲಲ್ಲ. ಇದು ಹೋಗೈತೆ, ಇದು ಈ ಗಾಡಿ ಹೋಗೈತೆ ಅಲ್ಲ, ಈ ಗಾಡಿ ಹೋಗಿದೆ. ಇದು ಅಷ್ಟೇ. ಇದು ಮನೆಯಲ್ಲಿ ಮಕ್ಕಳಲ್ಲಿ ಇರೋದು, ಫ್ಯಾಮಿಲಿಯಲ್ಲಿ ಇರೋದು ಅಲ್ಲ. ಇದು ಇನ್ಗ್ರೌಂಡ್. ಈ ಟೆಂಪರರಿಗೆ ಶಿಫ್ಟ್ ಮಾಡಕ್ಕೆ ಏನ್ ಮಾಡ್ತೀರಾ? ತಾತ್ಕಾಲಿಕವಾಗಿ ಮಾಡಿ ಇದೊಂದು ಪ್ರೊಸೆಸ್ ಮಾಡಿ. ಸದಸ್ಯರೇ ಬಂದು ಅಮ್ಮ ತಹಸೀಲ್ದಾರ್ ಹೇಳ್ತೀನಿ, ನಾನು ಕೇಳಿದೆ. ಆಮೇಲೆ ಫೋನ್ ಮಾಡಿ ಹೇಳಾದ್ಮೇಲೆ ಹೋಗಿ ಬನ್ನಿ ಅಂತ ಅಂದೆ. ಸರ್ 3ನೇ ಮೈಲ್ ಅಲ್ಲ ಈಗ ನಾವೇನ್ ಮಾಡ್ಬೇಕು ಅಂತ, ಕೊಡಗಲ್ಲಿ ನಾವು ಮನೆ ಕಟ್ತೀವಲ್ಲ, ಸುತ್ತ ಚರಂಡಿ ಮಾಡಲೇಬೇಕೀಗ. ನೀರು ಇಲ್ಲಾಂದ್ರೆ ನೀರು ಮೊದಲೇ ಸೀಪೇಜು, ಈ ಮೇಲ್ಮಟ್ಟದ ನೀರಾದ್ರೂ ಬರಬಾರ್ದು. ಮನೆಗೆ ಎಷ್ಟು ಮಕ್ಕಳು ಇರೋದಿಲ್ಲಿ ಗಾಳಿ ಮತ್ತೆ ಬೆಳಿಗ್ಗೆ ಮನೇಲಿ ಏನ್ ಮಾಡ್ತೀರಾ ಈಗ? ಅವರಿಗೆ ಬದ್ಲಿ ಮನೆಗೆ ಈಗ ಪುಟಪ್ ಮಾಡಿ ಕಳಿಸ್ತೀವಿ ಸರ್. ಅದು ಹಳೆದು ಅಲ್ಲಿ ಜನರಲ್ ಅಲ್ಲಿ ಯಾವ್ದಾದ್ರು ಮನೆ ಇರ್ತಾವಲ್ಲ, ಈಗ ಅದರಲ್ಲಿ ಯಾವ್ದಾದ್ರು ಒಂದು ಕೊಡ್ಸಕ್ಕೆ ಮನೆ ಸ್ವಲ್ಪ ಅಲ್ಲ, ಫುಲ್ ಡೇಂಜರ್ ಇದೆ. ಅದು ಮನೆ ತನಕ ಹೋಗಿದೆ ಸರ್. ಮನೆ ಗಂಟ ಹೋಗಿದ್ಯಾ? ಅದೇ ಹೇಳ್ತಾರದು ಬರ್ತಾ ಇದ್ದಾರೆ. ಅಲ್ಲ ತಾರ್ಪಲ್ ತಂದ್ಬಿಟ್ಟು ಇಲ್ಲಿಗೆ ತಾರ್ಪಲ್ ಹಾಕ್ಸಕ್ಕೆ ನೀನೇ ತಗೊಂಡ ಮಕ್ಕಳು ಅವ್ರೊಬ್ಬರೇ
ಇದು ಎಮ್ಮಂಗೆ ಅಲ್ಲಿ ನೀರು ಅಂತ ಅಂದ್ಬಿಟ್ಟು ಮಾಡ್ಕೊಂಡವ್ರೆ ಅಲ್ಲಿ ರೋಡ್ ಅಂತ ಮಾಡೋದು. ಇದು ನಿಮ್ಮ ವಾಲ್ ಪ್ರೊಟೆಕ್ಷನ್ ರೋಡ್ ಪ್ರೊಟೆಕ್ಷನ್ ಏನು ಮಾಡ್ತಿದ್ದೀರಾ? ಇದಲ್ಲ ಅದಕ್ಕೆ ಚೆಕ್ ಮಾಡಿ ಕುಮಾರಸ್ವಾಮಿ ಅಂತ ಚೆಕ್ ಮಾಡಿಬಿಟ್ಟು ಇನ್ನೊಂದು ಮಾತ್ರ ಒಂದು ನಿಮಿಷ ಆಯ್ತಪ್ಪ. ಅಲ್ಲಿಂದ ಹೈಟ್ ಮಾಡ್ಕೋಬೋದು ಇದರಲ್ಲೇ ಮಾಡ್ಕೊಂಡ್ರೆ ಇಲ್ಲ ಆಮೇಲೆ ಅಸ್ಸಾಂ ರಾಜ್ಯಕ್ಕೆ ಸೇರಿದವರು ಎಂದು ಹೇಳಿಕೊಂಡು ನಕಲಿ ದಾಖಲೆಗಳ ಮೂಲಕ ಕೊಡಗು ಜಿಲ್ಲೆಯಲ್ಲಿ ನೆಲೆಸಿರುವ ಬಾಂಗ್ಲಾದೇಶಿಗರನ್ನು ತಕ್ಷಣ ಗಡೀಪಾರು ಮಾಡಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಣ್ಣ ರವಿ ಕಾಳಪ್ಪ, ಕಾರ್ಮಿಕರ ಸೋಗಿನಲ್ಲಿ ಅಸ್ಸಾಂ ಮೂಲದವರೆಂದು ಹೇಳಿಕೊಂಡು ಕೊಡಗು ಜಿಲ್ಲೆಯಲ್ಲಿ ಅನೇಕರು ನೆಲೆಸಿದ್ದಾರೆ. ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಕಾರ್ಮಿಕರ ದಾಖಲೆ ಪತ್ರಗಳನ್ನು ಪರಿಶೀಲಿಸಿ ಅವುಗಳು ನಕಲಿಯಾಗಿದ್ದರೆ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನುಸುಳುಕೋರರಿಂದ ಗೋ ಸಾಗಾಟ, ಕಳ್ಳತನ, ಹಲ್ಲೆ, ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಮತ್ತು ಆಯಾ ಗ್ರಾಮ ಪಂಚಾಯಿತಿಗಳು ಜಂಟಿಯಾಗಿ ತಮ್ಮ ವ್ಯಾಪ್ತಿಯಲ್ಲಿರುವ ಹೊರ ರಾಜ್ಯದ ಕಾರ್ಮಿಕರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕು. ಅಕ್ರಮವಾಗಿ ಜಿಲ್ಲೆಯಲ್ಲಿ ನೆಲೆಸಿರುವವರನ್ನು ಗಡೀಪಾರು ಮಾಡಬೇಕು. ನಿರ್ಲಕ್ಷ್ಯ ವಹಿಸಿದರೆ ಮುಂದೊಂದು ದಿನ ಅನಾಹುತ ಸಂಭವಿಸಬಹುದೆಂದು ಆತಂಕ ವ್ಯಕ್ತಪಡಿಸಿದರು. ಇವತ್ತು ಏನು ಕಾರ್ಮಿಕರ ಸೋಗಿನಲ್ಲಿ ಅಸ್ಸಾಮಿಗರು ಅಂತ ಹೇಳ್ಕೊಂಡು ಬಾಂಗ್ಲಾದೇಶದವರು ಇವತ್ತು ಕೊಡಗು ಜಿಲ್ಲೆಯ ಅನೇಕ ತೋಟಗಳಲ್ಲಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಏನು ಕಾರ್ಯ ಕೆಲಸ ಇರ್ಬೋದು, ಇತರ ಹೋಟೆಲ್ಗಳಲ್ಲಿ ಕೆಲಸಗಳಿರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥದ್ದಿರ್ಬೋದು, ಎಲ್ಲರೂ ಅನೇಕರು ಒಂದು ಫೇಕ್ ಇದನ್ನು ಏನು ಇದು ಕಾರ್ಡ್ಗಳನ್ನ ಮಾಡ್ಕೊಳ್ಳೋ ಮುಖಾಂತರ, ಆಧಾರ್ ಕಾರ್ಡ್ಗಳನ್ನ ಮಾಡೋದ್ರ ಮುಖಾಂತರ ಇವತ್ತು ಜಿಲ್ಲೆಯ ಎಲ್ಲ ಕಡೆ ಅವರು ವ್ಯಾಪಿಸ್ಕೊಂಡಿದ್ದಾರೆ. ನಾವು ನಿಜವಾಗಿಯೂ ಅವರು ಅಸ್ಸಾಮಿಗರಾಗಿ ಭಾರತ ದೇಶದ ಪ್ರಜೆಗಳಾಗಿದ್ದರೆ ಅವರು ಎಲ್ಲೆಲ್ಲಿ ವಾಸಿಸೋ ಹಕ್ಕಿದೆ, ಜಿಲ್ಲೆಗೆ ಬಂದರೂ ಅವರು ತೋಟಗಳಲ್ಲಿ ಕೆಲಸ ಮಾಡೋದು ಅಥವಾ ಇದು ಯಾವುದೇ ಕೆಲಸ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಬಂದು ಇಲ್ಲಿಯ ಕೆಲವು ದೇಶದ್ರೋಹಿಗಳು ಅವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುವ ಮುಖಾಂತರ ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಇತರ ವ್ಯವಸ್ಥೆಗಳನ್ನ ಅವರಿಗೆ ಮಾಡಿಕೊಟ್ಟು ಅವರನ್ನು ದೇಶದ ಒಳಗೆ ಎಲ್ಲ ಕಡೆಗೆ ನುಗ್ಗಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ. ಅದರಿಂದ ನಾವು ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಒತ್ತಾಯಿಸುವಂಥದ್ದು, ಈ ಕೂಡಲೇ ಕೊಡಗು ಜಿಲ್ಲೆಯಲ್ಲಿರುವಂಥ ಏನು ಅಸ್ಸಾಮಿಗರು ಅಂತ ಹೇಳ್ತಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆ ಆಗಬೇಕು. ಅದೇನಾದರೂ ಫೇಕ್ ಆಗಿದ್ರೆ, ಡೂಪ್ಲಿಕೇಟ್ ಆದಂಥ ದಾಖಲೆಗಳಾಗಿದ್ದರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಈ ಜಿಲ್ಲೆಯಿಂದಲ್ಲ, ಈ ರಾಜ್ಯದಿಂದಲ್ಲ, ದೇಶದಿಂದನೇ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳುವಂಥದ್ದು ಒತ್ತಾಯ ಇದೆ. ಇವತ್ತು ಜಿಲ್ಲೆಯಲ್ಲಿ ಮೊದಲು ಬರೀ ತೋಟದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂಥ ಒಂದು ಉದ್ದೇಶದಿಂದ ಬಂದಂಥ ಇವರು ಸಾಕಷ್ಟು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಗೋವುಗಳ ಅಕ್ರಮ ಕಳ್ಳ ಸಾಗಾಣಿಕೆ, ಗೋಮಾಂಸ ಸಾಗಾಣಿಕೆ ಮಾಡುವಂಥದ್ದು, ಕಳ್ಳತನ, ದರೋಡೆಗಳನ್ನ ಮಾಡುವಂಥದ್ದು, ಅನೇಕರ ಮೇಲೆ ಹಲ್ಲೆ ಮಾಡುವಂಥದ್ದು. ಇವತ್ತು ಏನಾದರೂ ಅವ್ರನ್ನ ಪ್ರಶ್ನೆ ಮಾಡಿದರೆ, ಯಾರಾದರೂ ಈಗ ಒಂದು ತೋಟದಲ್ಲಿ ಅಥವಾ ಯಾವುದೊಂದರಲ್ಲಿ ವಯಸ್ಸಾದವರು ಯಾರೋ ಇದ್ದರೆ ಒಬ್ಬರು ಇಬ್ಬರು ಇದ್ದರೆ ಇವರು ಗುಂಪು ಉಟ್ಕೊಂಡು ಒಂದಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡು ಅವರ ವಿರುದ್ಧನೇ ಹಲ್ಲೆ ಮಾಡುವಂಥದ್ದು, ಅವ್ರನ್ನೇನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಅವರ ವರ್ತನೆಗಳು ಇವತ್ತು ಆಗ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದಕ್ಕೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಾಗಬೇಕು. ನಮ್ಮ ಒತ್ತಾಯ ಏನು ಅಂತ ಹೇಳಿದರೆ, ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಗ್ರಾಮ ಪಂಚಾಯಿತಿ ಆಡಳಿತ ಇದೆ, ಗ್ರಾಮ ಪಂಚಾಯಿತಿಯವರು ಅವರು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಇಡೀ ಗ್ರಾಮದಲ್ಲಿರುವಂಥ ಅಸ್ಸಾಮಿ ಅಥವಾ ಬಾಂಗ್ಲಾದೇಶ ಅಂತೇಳಿ ಹೇಳ್ಕೊಂಡು, ಈಗ ಅಸ್ಸಾಮಿಗಳು ಅಂತ ಹೇಳ್ಕೊಂಡು ಈ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅವರು ಎಲ್ಲರನ್ನ ಒಂದು ರೀತಿ ಪರಿಶೀಲನೆಗಳಾಗಬೇಕು. ಅವರ ದಾಖಲೆಗಳು, ಅವರ ಚಟುವಟಿಕೆಗಳು ಇದೆಲ್ಲವನ್ನು
ಒಂದು ಪರಿಶೀಲನೆ ಮಾಡೋ ಮುಖಾಂತರ ಪಂಚಾಯಿತಿಯಲ್ಲಿ ಅದು ಅವರ ದಾಖಲೀಕರಣ ಆಗಬೇಕು, ಎಲ್ಲಿಂದ ಬಂದಿದ್ರು, ಎಷ್ಟು ಜನ ಇದ್ರು ಅಂತ ಹೇಳುವಂಥ ಒಂದು ದಾಖಲೀಕರಣ ಆಗಬೇಕು. ನಂತರ ಅವರು ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಒಂದು ಪೊಲೀಸ್ ಇಲಾಖೆ ಅಥವಾ ಗ್ರಾಮ ಪಂಚಾಯತಿಗೆ ಮಾಹಿತಿ ಕೊಟ್ಟು ಹೋಗಬೇಕು. ಅಥವಾ ಹೊಸದಾಗಿ ಆ ಗ್ರಾಮಕ್ಕೆ ಹೊಸದಾಗಿ ಬರೋದಾದ್ರೆ ಅವ್ರು ಬಂದಲ್ಲಿ ಒಂದು ಅವರು ನೋಂದಾಯಿಸಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಮಾತನಾಡಿ, ಗ್ಲಾಸ್ ಬ್ರಿಡ್ಜ್ ನಿರ್ಮಿಸುವುದಾದರೆ ಅದಕ್ಕೆ ನಗರಸಭೆಯ ಒಪ್ಪಿಗೆಯ ಅಗತ್ಯವಿದೆ. ಹೀಗಿದ್ದು ನಗರಸಭೆಯ ಗಮನಕ್ಕೂ ತಾರದೆ ಗಾಜಿನ ಸೇತುವೆ ನಿರ್ಮಿಸುವ ಪ್ರಯತ್ನ ನಡೀತಾ ಇದ್ದು, ಇದು ಸರಿಯಾದ ಕ್ರಮವಲ್ಲ ಎಂದರು. ಈಗ ನೀವು ಹೋರಾಟ ಅಂತ ಹೇಳ್ತಾ ಇದ್ದೀರಾ, ಟೆಂಡರ್ ಕರೆದಿದ್ದಾರೆ, ನಾಳೆ ಲಾಸ್ಟ್ ದಿನ. ನಿಮ್ಮ ಹೋರಾಟ ಯಾವ ರೀತಿಯಲ್ಲಿ ಇರುತ್ತೆ, ಯಾವಾಗ ಮಾಡ್ತೀರಾ? ಬಿಜೆಪಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಮಾತನಾಡಿ, ಗ್ಲಾಸ್ ಬ್ರಿಡ್ಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ನಾಡಿನವರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ನೀವು ತಿಳ್ಕೊಂಡಿರ್ಬೋದು, ಭಾಗಮಂಡಲ ಉಡೋದುಮಟ್ಟಿಯಲ್ಲಿ ಒಂದು ಗ್ಲಾಸ್ ಬ್ರಿಡ್ಜ್ ವಾಹನ ಓಡಾಡೋದಷ್ಟು ಪ್ರಾಬ್ಲಮ್ ಆಯಿತು. ನಾವು ಅದನ್ನು ಗಲಾಟೆ ಮಾಡಿದರೆ ಅವರು ಪೊಲೀಸಿ ಕೊಡೋದು, ನಮ್ಮ ಮೇಲೆ ಕೂಡ ಪೊಲೀಸರು ಮೊಕದ್ದಮೆ ಹಾಕುವಂಥದ್ದು. ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದೊಂದು ಪವಿತ್ರ ಕ್ಷೇತ್ರ. ಇನ್ನು ಕೆಲವೇ ತಿಂಗಳಲ್ಲಿ ಕಾವೇರಿ ತುಲಾ ಸಂಕ್ರಮಣ ಬರ್ತದೆ. ಆ ರಸ್ತೆಗಳಲ್ಲಿ ಮನುಷ್ಯನಾದರೂ ಓಡಾಡಕ್ಕೆ ಆಗೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಪತ್ರಿಕೆಗಳಲ್ಲಿ ಬರ್ತದೆ ಅಭಿವೃದ್ಧಿಯ ಹರಿಕಾರ, ಪುನ್ನಣ್ಣನವರ ಹುಟ್ಟಹಬ್ಬದ ಶುಭಾಶಯಗಳು. ನಿಜವಾಗಿ ಅದು ನಾಚಿಕೆಗಳು. ಅವರು ಒಂದು ಸತಿ ಭಾಗಮಂಡಲ ರಸ್ತೆಯಲ್ಲಿ ಓಡಾಡಿ ಬಂದರೆ ಪುನ್ನಣ್ಣನ ಅಭಿವೃದ್ಧಿ ಅಲ್ಲಿ ಗೊತ್ತಾಗ್ತದೆ ನಿಮಗೆ. ಯಾವ ಬೇಕಾದ ಈಗಲೂ ಓಡಾಡ್ಬೋದು. ಇದು ಅತ್ಯಂತ ನಾಚಿಕೆಗಳಿನ ಸಂಗತಿ. ಇನ್ನೊಂದು ಅಧ್ಯಕ್ಷರು ಹೇಳಿದ್ರು ಇದು ವಲಸಿಗರ ಬಗ್ಗೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಇದರ ಕೇಂದ್ರ ಬಿಂದು. ಅಲ್ಲಿಯ ಬ್ರೋಕರ್ಗಳು ಆಧಾರ್ ಕಾರ್ಡು ಮತ್ತೊಂದು ಕಾರ್ಡ್ ಮಾಡಿ ಈ ಕಡೆಗೆ ಕಳಿಸುವಂಥದ್ದು ಆಗಿದೆ. ಇದು ಇಲಾಖೆಗೂ ಗೊತ್ತಿದೆ. ಇದರ ಮೇಲೆ ಈ ಹಿಂದೆ ಅನೂಪ್ ಸಿ ಎ ಆಗಿರುವಾಗ ಕ್ರಿಸ್ಟಲ್ ಹಾಲಲ್ಲಿ ಬಹಿರಂಗವಾಗಿ ನಿಮಗೆಲ್ಲ ಗೊತ್ತಿರ್ಬೋದು. ಎಲ್ಲರನ್ನು ಕರೆಸಿ ಚರ್ಚೆ ಮಾಡಿ ಅವರ ದಾಖಲಾತಿ ನೋಡಿ ಇಲ್ಲಿಂದ ಗಡಿಪಾರು ಮಾಡಿದ್ರು. ಆ ಕೆಲಸವನ್ನು ಈಗಿನ ಪೊಲೀಸರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಅದರಿಂದ ಒತ್ತಾಯಿಸುವುದಂದ್ರೆ ಪೊಲೀಸು ವರಿಷ್ಠಾಧಿಕಾರಿ ಅಕ್ರಮವನ್ನು ಹೊರಗೆ ಹಾಕಲೇಬೇಕು. ತೋಟದ ಮಾಲೀಕರು ಇದಕ್ಕೆ ಸಂಪೂರ್ಣವಾದ ಸಹಕಾರ ನೀಡಬೇಕು ಕೂಡ ನಾವು ವಿನಂತಿ ಮಾಡ್ತೇವೆ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕಿಲನ್, ಜಿಲ್ಲಾ ವಕ್ತಾರರಾದ ತಳೂರು ಕಿಶೋರ್ ಕುಮಾರ್ ಹಾಗೂ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು. ಕುಡಿಯುವ ನೀರಿನ ಸರಬರಾಜಿನ ಅಮೃತ 2 ಯೋಜನೆ ಕಾಮಗಾರಿ ಕುಂಟುತ್ತಾ ಸಾಗ್ತಾ ಇರುವ ಹಿನ್ನೆಲೆ ವಾರ್ಡು ರಸ್ತೆಗಳು ಅಧ್ವಾನಗೊಂಡಿವೆ ಎಂದು ಸೋಮರಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ಯೋಜನೆಯ ಇಂಜಿನಿಯರ್ ಅವರಿಂದ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಕಳೆದ 3 ತಿಂಗಳ ಹಿಂದೆಯೇ ಕೂಡಲೇ ಕಾಮಗಾರಿ ಮುಗಿಸುವಂತೆ ತಿಳಿಸಲಾಗಿತ್ತು. ಆದರೆ ಮಳೆಗಾಲ ಪ್ರಾರಂಭ ಆದರೂ ಕೆಲಸ ಮುಗಿದಿಲ್ಲ. ಈಗ ಗುಂಡಿ ಮುಚ್ಚುವ ಪ್ರಯತ್ನ ಮಾಡಿದರೆ ರಸ್ತೆ ಕೆಸರು ಗುಂಡಿಗಳಾಗ್ತವೆ ಎಂದು ಜೀವನ್ ಶುಭಕರ್, ಮೃತ್ಯುಂಜಯ, ವಿನಯ್, ನಾಗರತ್ನ ಹೇಳಿದರು. ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಪೌರಕಾರ್ಮಿಕರು ಹಾಗೂ ನೀರುಗಂಟಿಗಳನ್ನು ಹೊರತುಪಡಿಸಿ ಉಳಿದ ಗುತ್ತಿಗೆ ಆಧಾರದ ಸಿಬ್ಬಂದಿಗಳಿಗೆ 3 ವರ್ಷಕ್ಕೆ ಮಾತ್ರ ನೇಮಕಾತಿ ಮಾಡಿಕೊಳ್ಳಬೇಕು. ಪ್ರತಿ ವರ್ಷ ಬೇರೆ ಬೇರೆ ಹುದ್ದೆಗಳಿಗೆ ಬದಲಾವಣೆ ಮಾಡುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲು ಸದಸ್ಯರಾದ ಶೀಲಾ ಡಿಸೋಜಾ, ಜೀವನ್, ಕಿರಣ್, ಮೃತ್ಯುಂಜಯ, ವಿನಯ್ ಒತ್ತಾಯಿಸಿದರು. ಈ ವಿಷಯದ ಸಾಧಕ ಬಾಧಕದ ಬಗ್ಗೆ ಆರೋಗ್ಯ ನಿರೀಕ್ಷಕ ಜಾಸ್ಮಿನ್ ಖಾನ್ ಸಭೆಗೆ ಮನವರಿಕೆ ಮಾಡಿಕೊಟ್ಟರು. ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ನಾವು ಸಮಾಧಾನ ಮಾಡಿ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ. ಅದು ಇರಿಸಿ ಬಿಟ್ರೆ ಇನ್ನು ಯಾವ ಬೇರೆ ದೇಶದಿಂದ ಅವ್ರೆಲ್ಲ ಫೋನ್ ಮಾಡಿ ತೆಗ್ಸಿದ್ರಿ. ಅವ್ನು ಬಂದ ಇಲ್ಲ ಅಂಗಡಿ ಮಾಡಿದ. ಒಂದ್ ತಿಳ್ಕೊಳ್ಳಿ, ಒಬ್ಬ ಬದುಕಬೇಕು ಅಂತ ಹೆಂಗಿದ್ರು ಬದುಕ್ತಾನೆ. ಆಯ್ತಾ? ಈಗ ಟೌನ್ ಪಂಚಾಯತ್ಗೆ ಮಳಿಗೆ ಎಲ್ಲ ಟೆಂಡರ್ ಆಗಿದೆ. ಎಲ್ಲ ಅಂಗಡಿ ಖಾಲಿ ಮಾಡ್ತಿದ್ದೀರಾ? ಕೊಟ್ರೆ ಪದ್ಮನಾಭ ಮಾತುಕತೆ ತಗೊಂಡಿರ, ಅವ್ರ ಮಿಸಸ್ ಟೆಂಡರ್ ಕರ್ತಾರೆ ತಗೊಂಡಿರಾ? ಮಿಸಸ್ ಕೊಡ್ಬೇಕು. ಯಾರು ತಗೊಂಡ್ಬೇಕಿತ್ತು? ಮಿಸಸ್ ಕೊಡ್ಬೇಕು. ನೀವ್ ಯಾಕೆ ತಗೊಂಡ್ರಿ ಅಂತ ಪದ್ಮನಾಭ ಹೆಸರು ಇಟ್ಕೊಂಡು ವೆಲ್ಕಮ್ ಸರ್ ಯಾಕೆ ಟ್ರಾನ್ಸ್ಫರ್ ಬಿಟ್ರಿ? ನೀವೇ ಮಾಡಿ ಖಾಲಿ ಮಾಡಿ ಅಂತ ಹೇಳಿದ್ದೀರಾ. ಖಾಲಿ ಮಾಡ್ಬೇಕು. ಅವರು ಪ್ರೈವೇಟ್ ಇದ್ರಲ್ಲಿ ಇರೋದು. ಈಗ ತರಕಾರಿ ಮದನ್ ಯಾವ ರೀತಿ ಕೊಡಬಾರ್ದು ಆ ರೀತಿ ಎಲ್ಲ ಟಾರ್ಚರ್ ಕೊಟ್ಟಿದ್ರು. ಇಲ್ಲ ಅಂತೀವಿ, ಯಾರು ಒಪ್ಕೊಂಬೇಡಿ. ಕೆಲವೊಬ್ರು ಇಲ್ಲಿಂದ ಬೆಳಗ್ಗೆ ಬಂದು ಅದನ್ನ ಕೀ ತಗೊಂಡು ಅದನ್ನ ಮುಗಿಸಿದ್ವಿ. ಆಯ್ತಾ? ಒಂದು ಇನ್ನೊಂದು ಆ ವಿಚಾರವಾಗಿ ನಿಮ್ಗೆ ಯಾರು ಅಧಿಕಾರ ಕೊಡ್ಬೋದು? ಅಲ್ಲಿಗೆ ಹೋಗಿದ್ದು ಲೋಕಲ್ ಯಾರು ಗೊತ್ತಿಲ್ಲ. ಗುತ್ತಿಗೆಯಡಿ ತಾಂತ್ರಿಕ ಶಾಖೆಗೆ ನಿಬಂಧಿಸಿದ ಶ್ರೀಮತಿ ಶ್ವೇತಾ ಅವರನ್ನು ದಿನಾಂಕ
ಚೇಂಜಸ್ ಇದೆ ಅಲ್ಲಿ ಅಂತಂದ್ರೆ ವಾಟರ್ ಸಪ್ಲೈ ಆಗಲಿ ಈಗ ಒಂದ್ಸಲ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಅದು ಒಂದು ವರ್ಷ 2,000 ರೆಗ್ಯುಲರ್ ಚೆನ್ನಾಗಿ ಮೇಂಟೈನ್ ಗೊತ್ತಿರ್ತದೆ ಕೂಡ ಇನ್ನೊಬ್ಬರು ಬಂದ್ರೆ ಇದರಲ್ಲಿ 4 ಸಬ್ಜೆಕ್ಟ್ಗಳನ್ನ ಬಂದಿದೆ. ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ ಒಂದು ಪಟ್ಟಣ ಪಂಚಾಯತಿಗೆ ಹೊರಗೆ ಮಡಿಕೇರಿ ನಗರದಲ್ಲಿ ಪೊಲೀಸರು ಗುಟ್ಕಾ ಸಿಗರೇಟ್ ಮಾರಲು ಅನುಮತಿ ಇಲ್ಲದಿದ್ದರೂ ಮಾರಾಟ ಮಾಡ್ತಾ ಇದ್ದ ಕೆಲವು ಅಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಭಾರತೀಯ ದಂಡ ಸಂಹಿತೆ ಗುಟ್ಕಾ ಕಾಯ್ದೆ ಅಡಿಯಲ್ಲಿ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ನಗರದ ಶಾಲಾ ಕಾಲೇಜುಗಳ ಸಮೀಪದ ಅಂಗಡಿಗಳಲ್ಲಿ ಗುಟ್ಕಾ ಸಿಗರೇಟ್ ಸೇರಿದಂತೆ ಇತರ ವಸ್ತುಗಳ ಮಾರಾಟವನ್ನು ನಿಷೇಧ ಮಾಡಿದರೂ ಕೂಡ ಕೆಲವು ಅಂಗಡಿಗಳಲ್ಲಿ ಮಾದಕ ವಸ್ತುಗಳು ಸೇರಿದಂತೆ ಇತರ ನಿರ್ಬಂಧಿತ ವಸ್ತುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಎನ್ನುವ ದೂರು ಬಂದ ಹಿನ್ನೆಲೆ 5 ತಂಡಗಳಾಗಿ ಪೊಲೀಸರು ಕಾರ್ಯಾಚರಣೆ ಕೈಗೊಂಡಿದ್ದು ಕೆಲವು ಅಂಗಡಿಗಳಲ್ಲಿ ಪರಿಶೀಲನೆ ನಡೆಸಿದರು. ಅಂಗಡಿ ಮಾಲೀಕರಿಗೆ ನಿರ್ಬಂಧಿತ ವಸ್ತುಗಳನ್ನು ಮಾರಾಟ ಮಾಡದಂತೆ ಸೂಚನೆ ನೀಡಿದ್ದಾರೆ. ಹಂಗೆ ತೋರ್ಸು ಅಮಿತ್ ಹುಡ್ಕೋದು ನಾಪಕ್ಲು ವ್ಯಾಪ್ತಿಯಲ್ಲಿ ಕಳೆದ 4 ದಿನಗಳಿಂದ ಸುರಿದ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ವಿದ್ಯುತ್ ಸಮಸ್ಯೆ ಉಂಟಾಗಿ ಜನರು ಕುಡಿಯುವ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರಂತೆ ನಾಪಕ್ಲುವಿನ ಪೊಲೀಸ್ ವಸತಿ ಗೃಹದಲ್ಲಿ ವಾಸವಿರುವ ಪೊಲೀಸ್ ಕುಟುಂಬಕ್ಕೂ ವಿದ್ಯುತ್ ಸಮಸ್ಯೆ ಬಿಸಿ ತಟ್ಟಿತ್ತು. ವಿದ್ಯುತ್ ಸಮಸ್ಯೆಯಿಂದಾಗಿ ಕುಡಿಯುವ ನೀರಿಗೂ ಕೂಡ ಪೊಲೀಸ್ ಕುಟುಂಬ ಸಮಸ್ಯೆಯನ್ನು ಎದುರಿಸಿದ್ರು. ಇದನ್ನು ಮನಗಂಡು ನಾಪಕ್ಲುವಿನ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಕುರೇಶಿ ಅವರು ತಮ್ಮ ನಿವಾಸದಿಂದ ಜನರೇಟರ್ ಬಳಸಿ ಸಿಂಟೆಕ್ಸ್ನಲ್ಲಿ ನೀರು ತುಂಬಿ ವಸತಿ ಗೃಹದಲ್ಲಿರುವ ಪೊಲೀಸರ ಕುಟುಂಬಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಇವರ ಮಾನವೀಯ ಕಾರ್ಯಕ್ಕೆ ವಸತಿ ಗೃಹದ ಪೊಲೀಸ್ ಕುಟುಂಬ ಕೃತಜ್ಞತೆ ಸಲ್ಲಿಸಿದೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಕೊಡಗಿನ ಪರಿಸರದಲ್ಲಿ ಚಿತ್ರೀಕರಣಗೊಂಡಿರುವ ಏಳ್ಟು ಮುತ್ತ ಕನ್ನಡ ಚಲನಚಿತ್ರ ಇದೇ ಆಗಸ್ಟ್ 1ರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಎಂದು ಚಿತ್ರ ನಿರ್ಮಾಪಕ ಸತ್ಯ ಶ್ರೀನಿವಾಸ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಚಲನಚಿತ್ರದ ಟೀಸರ್ ಬಿಡುಗಡೆ ಮಾಡಿ ಮಾತನಾಡಿದವರು, ಕೊಡಗಿನ ನೆಲಜಿ ಗ್ರಾಮದ ಬಾಳಿಯಾಡ ಮಣಿ ಅಯ್ಯಪ್ಪ ಅವರ ಪುತ್ರ ರಾ ಸೂರ್ಯ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಸುಮಾರು 75 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಚಲನಚಿತ್ರ ಬಿಡುಗಡೆಯಾಗಲಿದೆ. ಕೊಡಗಿನ ಸಿದ್ದಾಪುರ, ಶನಿವಾರ ಸಂತೆ, ಸುಂಟಿಕೊಪ್ಪ ಚಿತ್ರಮಂದಿರಗಳಲ್ಲೂ ಚಿತ್ರ ಪ್ರದರ್ಶನ ಅದೇ ದಿನ ನಡೆಯಲಿದೆ ಎಂದರು. ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಚಲನಚಿತ್ರದ ಆಡಿಯೋ ಲಾಂಚ್ ಮಾಡಲಾಗಿದ್ದು ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಚಲನಚಿತ್ರದಲ್ಲಿ 5 ಹಾಡುಗಳು ಮತ್ತು 2 ಫೈಟ್ಗಳಿದ್ದು ಜನರ ಮನರಂಜನೆಗೆ ಪೂರಕವಾದ ಎಲ್ಲ ಅಂಶಗಳು ಇರುವುದಾಗಿ ತಿಳಿಸಿದರು. ಮತ್ತೆ ಎಮೋಷನ್ಸ್, ಥ್ರಿಲ್ಲರ್, ಡ್ರಾಮಾ ಇದೊಂದು ಮಿಕ್ಸ್ಡ್ ಜಾನರ್ ಫಿಲ್ಮ್ ಅಂತ ನಾವು ಇವಾಗ ಒಂದು ಆಲ್ಮೋಸ್ಟ್ ಒಂದು 1.5 years ಅಲ್ಲಿಂದ ಫಿಲ್ಮ್ನ ತಯಾರಿ ಮಾಡಿ ಇವಾಗ ರೆಡಿಯಾಗಿದೆ ರಿಲೀಸಿಗೆ. ಜುಲೈ 5th ಆಡಿಯೋ ರಿಲೀಸ್ ಮಾಡಿದ್ದೀವಿ. ಯೂಟ್ಯೂಬಲ್ಲಿ 3 ಹಾಡು ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ. ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಸ್ಪಾಟಿಫೈ ಮತ್ತು ಜಿಯೋ ಸಾವನ್
ವರ್ಲ್ಡ್ ವೈಡ್ ಹಾಡುಗಳು ಇವಾಗ ಸ್ಟ್ರೀಮಿಂಗ್ ಆಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ಕ್ಲೋಸ್ ಟು 1 ಮಿಲಿಯನ್ ವ್ಯೂಸ್ ಹೋಗಿದೆ ಎಲ್ಲ ಹಾಡುಗಳು ಸೇರಿ. ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನಗಳು ಎಲ್ಲ ನೋಡಿಬಿಟ್ಟು ನಮಗೆ ಕಮೆಂಟ್ಸು ಬರ್ತಾ ಇದೆ ಸಾಕಷ್ಟು. ಪ್ಲಸ್ ನಮಗೆ ಇಂಡಿವಿಜುವಲ್ ಪರ್ಸನಲ್ ಫೀಡ್ಬ್ಯಾಕ್ಸು ಬರ್ತಾ ಇದೆ ಫಿಲ್ಮ್ ಬಗ್ಗೆ. ಸೊ ಆಗಸ್ಟ್ 1 ರಿಲೀಸಿಗೆ ನಾವು ರೆಡಿಯಾಗಿದ್ದೀವಿ. ಎಲ್ಲ ಡಿಸ್ಟ್ರಿಕ್ಟಲ್ಲಿ ಹೋಗಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನೀವೇ ನಮಗೆ ಬ್ರಿಡ್ಜಸ್ ಆಡಿಯನ್ಸ್ಗೇನು ಇದು ಫಿಲ್ಮಿಗೇನು ನೀವೇ ಕನೆಕ್ಷನ್ ಕೊಡಬೇಕು. ನೀವು ಆಡಿಯನ್ಸ್ಗೆ ತೊಗೊಂಡೋಗಿ ತಲುಪಿಸಿದ್ದೀರಂದರೆ ನನ್ನ ಫಿಲ್ಮ್ದು ರೀಚ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಇದು ಎಲ್ಲ ಹೊಸ ತಂಡ, ಫಿಲ್ಮ್ ಡೈರೆಕ್ಟರ್, ಹೀರೋ, ಹೀರೋಯಿನ್, ಎವ್ರಿವನ್ ಫಸ್ಟ್ ಟೈಮ್ ಮಾಡ್ತಾರೆ. ಪ್ರೊಡಕ್ಷನ್ ಹೌಸ್, ಪ್ರೊಡ್ಯೂಸರ್, ಎವ್ರಿವನ್ ಇಸ್ ಫಸ್ಟ್ ಟೈಮ್. ಇದು ನಮ್ಮ ಟೀಮ್ ಇಲ್ಲಿ ಇರೋದು. ಇನ್ನೊಂದು ಟೀಮಲ್ಲಿ ಇನ್ನೂ ಕೆಲವು ಜನ ಇದ್ದಾರೆ, ಅವರು ಬರೋಕ್ಕಾಗಿಲ್ಲ, ಬೇರೆ ಕೆಲಸದಲ್ಲಿ ರಿಲೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಮನೆ ಮಡಿಕೇರಿ, ಗ್ರಾಮ ಒಂದು ಬೆಟ್ಟದವರು. ಸೊ ನಾನು ಈ ಮೂವಿದು ಕೋ-ಪ್ರೊಡ್ಯೂಸರ್ ಆಗಿದ್ದೀನಿ. ಸೊ ಎರಡು ಮುದ್ದ ಆ್ಯಕ್ಚುಲಿ ಕೊಡಗಿನ ಒಂದು ಕತೆ. ಸೊ ದಯವಿಟ್ಟು ನಮ್ಮ ಕೊಡಗಿನ ಜನತೆ ನೀವೆಲ್ಲ ಇದಕ್ಕೆ ಸಹಕಾರ ಕೊಡ್ತಿದ್ದೀನಿ. ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು. ಕನ್ನಡ ಚಿತ್ರದಲ್ಲೇ ಒಂದು ಮೈಲ್ ಸ್ಟೋನ್ ಮೂವಿ ಆಗಬೇಕು ಅಂತ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತೀನಿ. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂಥರ ಈ ಜಾನರಲ್ಲಿ ಮೂವಿ ಇಷ್ಟೊಳಗೆ ಯಾರೂ ಮಾಡಿಲ್ಲ, ಯಾರೂ ಈ ಪ್ರಯತ್ನ ಪಟ್ಟಿಲ್ಲ. ಅದೊಂದು ಪ್ರಯತ್ನ ಮಾಡಿರೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಇನ್ನು ಅದನ್ನು ಜನ ಯಾವ ರೀತಿ ತೊಗೊಳ್ತಾರೆ ಅದನ್ನು ತಗೊಂಡು ಹೋಗಬೇಕು. ಮಡಿಕೇರಿಯಲ್ಲಿ 3 ಥಿಯೇಟ್ರಲ್ಲಿ ನಾವು ರಿಲೀಸ್ ಇದೆ. ಸಿದ್ದಾಪುರ, ಶನಿವಾರ ಸಂತೆ, ಆಮೇಲೆ ಶುಂಠಿಕೊಪ್ಪ, ಇದು 3ರಲ್ಲೂ ನಮ್ಮದು ರಿಲೀಸ್ ಇದೆ. 1 ಆಗಸ್ಟ್. ದಯವಿಟ್ಟು ಎಲ್ಲ ಜನ, ಕೊಡಗಿನ ಜನತೆ ಎಲ್ಲರೂ ಇದನ್ನು ನೋಡಿ ಸಹಕರಿಸಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಚಿತ್ರ ನಿರ್ದೇಶಕ ರಾ ಸೂರ್ಯ, ಸಹ ನಿರ್ಮಾಪಕ ಕೂಪದೀರ ಪವೀಂದ್ರ ಮುತ್ತಪ್ಪ, ನಟರಾದ ಶೌರ್ಯ ಪ್ರತಾಪ್, ರುಹಾನ್ ಆರ್ಯ ಹಾಗೂ ಧನು ದೇವಯ್ಯ ಪಾಲ್ಗೊಂಡಿದ್ದರು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಕೊಡಗು ಜಿಲ್ಲಾ ಅಭಿಮಾನಿಗಳ ಸಮಿತಿ ಬಳಗದಿಂದ ಕೊಡಗಿನ ವಿವಿಧ ಹಾಡಿಗಳಿಗೆ ತೆರಳಿ ಟಾರ್ಪಲ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಎಡವನಾಡು ಹಾಡಿ, ಸುಳೆಬಾವಿ ಹಾಡಿ, ಸಜ್ಜಳ್ಳಿ ಹಾಡಿ, ಒಳಗುಂದ ಹಾಡಿ, ಬಾಲಂಬಿ ಹಾಡಿ, ಮಾವಿನಹಳ್ಳ, ಕಟ್ಟೆಹಾಡಿ, ಬಾಳೆಗುಂಡಿ, ಬಾಣಾವರ ಕಾಡು ಹಾಡಿಗಳಲ್ಲಿ ಟಾರ್ಪಲ್ ವಿತರಣೆ ಮಾಡಲಾಯಿತು. ಈ ಸಂದರ್ಭ ಸಮಿತಿ ಅಧ್ಯಕ್ಷ ಡಿ ಸುಜಿತ್, ಉಪಾಧ್ಯಕ್ಷ ಅಬ್ದುಲ್ ರಜಾಕ್ ಕೆಎ, ಸದಸ್ಯರಾದ ಪ್ರಸಾದ್, ಮಂಜುನಾಥ್, ರಿಯಾಜ್, ಚೇತನ್, ರಂಜು, ಶೇಖರ್, ಸುಚನ್, ದಿಗಂತ್ ಪಾಲ್ಗೊಂಡಿದ್ದರು. ಬಾಳೆಲೆ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ನಿಟ್ಟೂರು ಗ್ರಾಮದಲ್ಲಿರುವ ಮಾಪಂಗಡ ಬೆಳ್ಳೆಪ್ಪ ಅವರ ಗದ್ದೆಯಲ್ಲಿ ಆಗಸ್ಟ್ 15ರಂದು ಪೊನ್ನಂಪೇಟೆ ತಾಲೂಕು ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಅಳಂಬೇಂಗಡ ಬೋಸ್ ತಿಳಿಸಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 4ನೇ ವರ್ಷದ ಕ್ರೀಡಾಕೂಟವನ್ನು ಆಯೋಜಿಸಲಾಗ್ತಾ ಇದೆ. 10 ವರ್ಷ, 10ರಿಂದ 14, 15ರಿಂದ 17, 18ರಿಂದ 35 ವರ್ಷದ ಯುವಕರಿಗೆ, 36 ವರ್ಷ ಮೇಲ್ಪಟ್ಟವರಿಗೆ ಹಾಗೂ 56 ವರ್ಷ ಮೇಲ್ಪಟ್ಟವರಿಗೆ ಸ್ಪರ್ಧೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 2 ಗಂಟೆಯ ನಂತರ ಸ್ಪರ್ಧೆ ನಡೆಯಲಿದೆ. ಶಾಲಾ ಕಾಲೇಜು ಮುಗಿದ ಮೇಲೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ ನಡೆಯಲಿದೆ. 7 ಜನರ ತಂಡ ಭಾಗವಹಿಸಬಹುದಾಗಿದೆ. ವಾಲಿಬಾಲ್ ಕ್ರೀಡೆಗೆ ಪುರುಷರು ಮಾತ್ರ ಭಾಗವಹಿಸಬೇಕಿದೆ. 2 ವಿಭಾಗದಲ್ಲಿ ವಿಜೇತರಿಗೆ 15,000, ದ್ವಿತೀಯ 10,000, ಸೆಮಿಫೈನಲ್ ತಂಡಗಳಿಗೆ ತಲಾ 5,000 ನಗದು ಬಹುಮಾನ ನೀಡಲಾಗುತ್ತೆ ಎಂದರು. ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೊರಗಿನ ಆಟಗಾರರಿಗೆ ಅವಕಾಶ ನೀಡಲಾಗುವುದಿಲ್ಲ. ಸ್ಪರ್ಧಿಗಳು ಕಡ್ಡಾಯವಾಗಿ ಆಧಾರ್ ಪ್ರತಿ ನೀಡಬೇಕಿದೆ. ಆಗಸ್ಟ್ 13ರೊಳಗೆ ನೋಂದಣಿಗೆ ಕೊನೆಯ ದಿನಾಂಕವಾಗಿದೆ ಎಂದರು. ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿ ಆದೆಂಗಡ ಪುಟ್ಟು ತಿಮ್ಮಯ್ಯ, ಕ್ರೀಡಾ ಕಾರ್ಯದರ್ಶಿ ಕಾಡೆಮಾಡ ಸುಬ್ಬಯ್ಯ, ಖಜಾಂಚಿ ಆದೆಂಗಡ ಚಂದ್ರಶೇಖರ್, ನಿರ್ದೇಶಕ ಅಳಮೇಂಗಡ ದಿಲ್ಲು ತಿಮ್ಮಯ್ಯ ಪಾಲ್ಗೊಂಡಿದ್ದರು. ಕ್ರೀಡಾಕೂಟದಲ್ಲಿ ಹಗ್ಗ ಜಗ್ಗಾಟ, ಪುಸ್ತಕಗಳಿಗೆ, ಮಹಿಳೆಯರಿಗೆ, ವಾಲಿಬಾಲ್ ಪುಸ್ತಕರಿಗೆ ಮಾತ್ರ. ಮತ್ತೆ ಆಟೋಟ ಸ್ಪರ್ಧೆ ಇದೆ. ಮಕ್ಕಳು 10 ವರ್ಷದಿಂದ ಮಕ್ಕಳು 14 ವರ್ಷದವರೆಗೆ, ಮಕ್ಕಳು 15ರಿಂದ 17 ವರ್ಷದವರೆಗೆ, ಯುವಕರಿಗೆ 18ರಿಂದ 35 ವರ್ಷದವರೆಗೆ, ವಯಸ್ಕರಿಗೆ 36 ವರ್ಷದಿಂದ 56 ವರ್ಷದವರೆಗೆ, 56 ವರ್ಷದಿಂದ ಮೇಲ್ಪಟ್ಟವರಿಗೆ. ತಂಡ ನೋಂದಣಿ ಮಾಡಿಕೊಳ್ಳಬೇಕು 13/8/25ರವರೆಗೆ. ಇದು ಬರೀ ಪೊನ್ನಂಪೇಟೆ ತಾಲೂಕು ಮಟ್ಟಕ್ಕೆ ಮಾತ್ರ. ನಮ್ಮ ಈ
CRC ಬ್ಯಾಂಕ್ ಇದೆ, ಬಾಕಿ ಸ್ವಲ್ಪ ಕಾಫಿ ವ್ಯಾಪಾರಿಗಳು ಇದ್ದಾರೆ. ಅವೆಲ್ಲ ನಮಗೆ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹಕ್ಕೆ ಎಲ್ಲ ಸಹಾಯ ನೀಡ್ತಾರೆ. ಮತ್ತೆ ನಮ್ಮ ಸದಸ್ಯರು, ಪ್ರತಿಯೊಬ್ಬ ಸದಸ್ಯರು ಇದಕ್ಕೆ ಕೈ ಜೋಡಿಸ್ತಾರೆ. ಎಲ್ಲ ಕೈ ಜೋಡಿಸಿದಾಗ ಇದು 3 ವರ್ಷವು ಉತ್ತಮವಾಗಿ ನಡೆದಿದೆ. ಇದು ಮಕ್ಕಳಿಗಾಗಿ. ಆದರೆ ನಮ್ಮಲ್ಲಿ ಸ್ಥಳೀಯ ಅಲ್ಲದೆ ಬೇರೆ ವಿದ್ಯಾಸಂಸ್ಥೆಗಳು ಸ್ವತಂತ್ರ ದಿನಾಚರಣೆಗಳನ್ನು ನಡೆಸುವುದರಿಂದ ಮಕ್ಕಳಿಗೆ ಮಧ್ಯಾಹ್ನ ಬೀಳ್ಕೊಡ್ತಾರೆ. ನಮ್ಮಲ್ಲಿ ಮಕ್ಕಳು ಮಧ್ಯಾಹ್ನ 2 ಗಂಟೆಗೆ ಬಂದು ತಲುಪುತ್ತದೆ. ಅದರಿಂದ ಮಕ್ಕಳ ಕ್ರೀಡಾಕೂಟವನ್ನು 2 ಗಂಟೆಯ ನಂತರ ನಡೆಸುತ್ತೇವೆ. ಗ್ರಾಮ ಪಂಚಾಯಿತಿಗಳ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ PR ಭರತ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ಬೆಳಗ್ಗೆ ಜಿಲ್ಲಾಡಳಿತದ ಭವನದ ಎದುರು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ್ರು. ಕಾರ್ಮಿಕರ ಗೋಳು ಕೇಳುವುದಿಲ್ವೇ? ಕಾರ್ಮಿಕರ ಕೂಗು ಕೇಳುವುದಿಲ್ವೇ? ಹೇಳಿರಿ ಸರ್ಕಾರ, ಉತ್ತರ ಹೇಳಿರಿ ಸರ್ಕಾರ. ಕಾಣುವುದಿಲ್ವೇ? ನಮ್ಮಯ ಗೋಳು ಕಾಣುವುದಿಲ್ವೇ? ಹೇಳಿರಿ ಸರ್ಕಾರ, ಉತ್ತರ ಹೇಳಿರಿ ಸರ್ಕಾರ. ಹೋರಾಟ ಹಿಂದಕ್ಕಿಲ್ಲ ಮುಂದಕ್ಕೆ, ಹಿಂದಕ್ಕಿಲ್ಲ ಮುಂದಕ್ಕೆ. ಹೋರಾಟ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯ ನಮಗೆ ಸಿಗಲೇಬೇಕು, ನ್ಯಾಯ ನಮಗೆ ಸಿಗಲೇಬೇಕು. ಕನಿಷ್ಠ ವೇತನ ಕೂಡಲೇ ನೀಡಲೇಬೇಕು, ಕನಿಷ್ಠ ವೇತನ ಕೂಡಲೇ ನೀಡಲೇಬೇಕು. ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಕೂಡಲೇ ಜಾರಿ ಮಾಡಲೇಬೇಕು. ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನು ಕೂಡಲೇ ಜಾರಿ ಮಾಡಲೇಬೇಕು. ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು. ಹೋರಾಟ ಇನ್ಕಿಲಾಬ್ ಜಿಂದಾಬಾದ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಚೇರಂಬಾಣೆ, ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಸಹಯೋಗದಲ್ಲಿ ಅರೆಭಾಷೆಯಲ್ಲಿ ಕತೆ ಬರೆಮೋ 1 ದಿನದ ಕಾರ್ಯಾಗಾರ ಅರ್ಥಪೂರ್ಣವಾಗಿ ನಡೆಯಿತು. ಅಕಾಡೆಮಿ ಸದಸ್ಯೆ ಬಡ್ಡಡ್ಕ ಚಂದ್ರಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪುಟಾಣಿ ಕೂಡಕಂಡಿ ಅನ್ವಿತಾ ಸುದೀಪ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಮಾತನಾಡಿ, ಸಮಾಜದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಒಂದು ಅಪರೂಪದ ಸುವರ್ಣಾವಕಾಶ. ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಮಾತನಾಡಿ, ಚೇರಂಬಾಣೆ ಗೌಡ ಸಮಾಜ ಕೇವಲ ಮದುವೆ ಸಮಾರಂಭಗಳಿಗೆ ಮೀಸಲಾಗಿರದೆ ಕಲೆ, ಕ್ರೀಡೆ, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳಿಗೂ ನೆರವಾಗಬೇಕು ಎಂಬ ಉದ್ದೇಶದಿಂದ ಮಹಿಳಾ ಒಕ್ಕೂಟವನ್ನು ರಚಿಸಲಾಗಿದೆ ಎಂದರು. ಅಕಾಡೆಮಿ ಸದಸ್ಯೆ ಚಂದ್ರಾವತಿ ಬಡ್ಡಡ್ಕ ಅವರು ಮಾತನಾಡಿ, ಮಕ್ಕಳನ್ನು ಭವಿಷ್ಯದ ಸಾಂಸ್ಕೃತಿಕ ರೂವಾರಿಗಳನ್ನಾಗಿಸಬೇಕು.
ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿ ಮೂಡಿಸಿದರೆ ಅವರು ಮುಂದಿನ ತಲೆಮಾರಿಗೆ ಆಸ್ತಿ ಆಗ್ತಾರೆ. ಮಕ್ಕಳು ಮತ್ತು ಯುವಜನತೆಯಲ್ಲಿ ಅರಭಾಷೆ ಮತ್ತು ಸಂಸ್ಕೃತಿಯ ಒಲವು ಮೂಡಿಸಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದಾಗ ಅವರಿಂದ ಭಾಷೆಯ ಉಳಿವು ಮತ್ತು ಬೆಳವಣಿಗೆ ಸಾಧ್ಯ ಎಂದರು. ಎಷ್ಟೋ ಜನ ಅಲ್ಲ ಸತ್ತ ಮೇಲೆ ಬದುಕುದು ಹೆಂಗೆ? ಸತ್ತ ಮೇಲೆ ಸಹ ಬದುಕಿ ಚಾನ್ಸ್ ಉಂಟಾ? ಪುಸ್ತಕಗಳಿದ್ದಾರೆ, ಅದನ್ನು ನಾವು ಕೇಳೋದು ಸತ್ತ ಮೇಲೆ ಸಹ ಬದುಕುವಂಥದ್ದು. ಹೀಗಾಗಿ ಬರವಣಿಗೆ ಒಂದು ನಮಗೊಂದು ಪರಸ್ಪರ ಸಣ್ಣ ಪರಿಚಯ ಕೂಡ ಮಾಡಿಕೊಳ್ಳೋಣ. ನಾ ಈಗಾಗಲೇ ನನ್ನ ಪರಿಚಯ ಹೇಳಿದ್ರೆ ನಿನ್ನ ಹೆಸರು ಅಕಾಡೆಮಿ ಸದಸ್ಯ ವಿನೋದ್ ಮೂಡಗದ್ದೆ, ಹಿರಿಯ ಸಾಹಿತಿ ಬಾರಿಯಂಡ ಜೋಯಪ್ಪ, ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟುಕಾಡು, ಗೌಡ ಸಮಾಜದ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸದಾ ಒತ್ತಡದಲ್ಲೇ ಕರ್ತವ್ಯ ನಿರ್ವಹಿಸುವ ಪೊಲೀಸರು ಕರ್ತವ್ಯದ ಜಂಜಾಟವನ್ನು ಬದಿಗಿರಿಸಿ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಪೊಲೀಸರ ಕೆಸರುಗದ್ದೆ ಕ್ರೀಡಾಕೂಟವನ್ನು ಗೋಣಿಕೊಪ್ಪಲಿಂದ ಕಾಳಪ್ಪ ಕಾಲೋನಿಯ ವಿವಿ ಕಾಳಪ್ಪ ಅವರ ಗದ್ದೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನೇತೃತ್ವದಲ್ಲಿ ವಿರಾಜಪೇಟೆ ತಾಲೂಕು ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಪಿ ದಿನೇಶ್ ಕುಮಾರ್ ಅವರು ಮಾತನಾಡಿ, ಸದಾ ಕರ್ತವ್ಯ ನಿರತರಾಗುವ ಪೊಲೀಸರಿಗೆ ಒಂದು ದಿನದ ಮನೋರಂಜನೆ ಹಾಗೂ ಕ್ರೀಡಾ ಕೌಶಲದ ವೃದ್ಧಿಗಾಗಿ ಮೊದಲ ಬಾರಿಗೆ ವಿರಾಜಪೇಟೆ ವಿಭಾಗದ ಪೊಲೀಸರಿಗೆ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಇದನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವುದು ಶ್ಲಾಘನೀಯ. ಮುಂದಿನ ವರ್ಷದಿಂದ ಮಡಿಕೇರಿ ಮತ್ತು ಸೋಮವಾರಪೇಟೆ ವಿಭಾಗದ ಪೊಲೀಸರಿಗೂ ಇಂಥದ್ದೇ ಕ್ರೀಡಾಕೂಟವನ್ನು ಆಯೋಜಿಸಲಾಗುವುದೆಂದರು. ಈ ಒಂದು ಸುಂದರ ಕೆಸರುಗದ್ದೆಯಲ್ಲಿ ಒಂದು ದಿನ ಮಣ್ಣಿನ ಗಮಲಿನಲ್ಲಿ ಆರಕ್ಷಕರು ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಧನ್ಯಸುಬ್ಬಯ್ಯ, ಅಧ್ಯಕ್ಷರು ಕಾಪ್ ಶಾಲೆ, ಶ್ರೀಮತಿ ಮಾನಸ್ ಅವರು, ಅಕ್ಷಯ್ ಅವರು, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು, ಈ ಒಂದು ಸುಂದರ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ನನ್ನ ನಿಮ್ಮೆಲ್ಲರ ನೆಚ್ಚಿನ ವಿರಾಜಪೇಟೆ ಉಪವಿಭಾಗದ ಸನ್ಮಾನ್ಯ ಮಹೇಶ್ ಕುಮಾರ್, ಬಹುಶಃ ಈಗಾಗಲೇ ಅನೂಪ್ ಮಾದಪ್ಪ ಅವರು ಹೇಳಿದ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಬಹುಶಃ ಪ್ರಪ್ರಥಮವಾಗಿ ಆರಕ್ಷಕರಿಗೆ ಈ ರೀತಿಯ ಒಂದು ಕೆಸರುಗದ್ದೆಯ ಒಂದು ಆಟವನ್ನು ಆಡಿಸಿರುವಂಥದ್ದು ಇದೇ ಪ್ರಪ್ರಥಮ. ನಾನು ಮಹೇಶ್ ಅವರನ್ನು ಕೆಲವು ವರ್ಷಗಳಿಂದ ಬಲ್ಲೆ. ಅವರು ಹೋದ ಕಡೆಗಳಲ್ಲೆಲ್ಲ ಎಲ್ಲೆಲ್ಲಿ ಅವರು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ ಅಲ್ಲೆಲ್ಲ ಯಾವುದಾದ್ರೂ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಅವರ ಒಂದು ಗುಣ. ಒಟ್ಟಿನಲ್ಲಿ ಜನಸಾಮಾನ್ಯರ ರಕ್ಷಣೆ ಯೋಗಕ್ಷೇಮದ ಜೊತೆಗೆ ಎಲ್ಲರ ರಕ್ಷಣೆಯ ಹೊಣೆಯನ್ನು ಹೊತ್ತಂತಹ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳು ಸದಾ ಚಟುವಟಿಕೆಯಿಂದ ಇರಬೇಕು, ಸದಾ ಸಂತೋಷಚಿತ್ತರಾಗಿರಬೇಕು, ಯಾವಾಗಲೂ ಫಿಟ್ ಆಗಿರಬೇಕು ಅನ್ನುವಂತಹ ಒಂದು ಆಸೆಯನ್ನು ಇಟ್ಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರುವಂತಹ ಮಹೇಶ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಶಿವ ಹೆಸರಿನವರು ಒಟ್ಟಿಗೆ ಸೇರಿದ್ದೀರಾ. ಒಂದು ಕಡೆ ಮಾದಪ್ಪ ಅನೂಪ್ ಇದ್ದಾರೆ, ಒಂದು ಕಡೆ ಶಿವರಾಜ್ ಇದ್ದಾರೆ, ಶಿವರುದ್ರ ಇದ್ದಾರೆ, ಮಹೇಶ್ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಎಲ್ಲ
ನಮ್ಮ ಅಧಿಕಾರಿ ಸಿಬ್ಬಂದಿ ಸಹೋದ್ಯೋಗಿಗಳು ಬಹಳ ಸಂತೋಷದಿಂದ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದೀರಾ. ಎಲ್ಲ PSI ಅವರಿಗೆ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಎಲ್ಲ ನಮ್ಮ ಸಹೋದ್ಯೋಗಿಗಳ ಕುಟುಂಬ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಪುಟಾಣಿ ಮಕ್ಕಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ನಾವು ಮಾತನಾಡ್ತಾ ಕೂತ್ಕೊಳ್ಳುವಂಥದ್ದಲ್ಲ, ಬಟ್ ಆದರೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಎಲ್ಲರ ಮಾನಸಿಕ ಸ್ಥಿತಿ ಉತ್ತಮವಾಗಿರಬೇಕು. ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳುವಂಥದ್ದು, ಅದು ಶಾರೀರಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು. ಪ್ರತಿನಿತ್ಯ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಒತ್ತಡಗಳನ್ನು ಕನಿಷ್ಠ ಒಂದು ದಿನನಾದ್ರೂ ನಾವೆಲ್ಲ ಜೊತೆ ಸೇರಿ ನಿವಾರಣೆ ಮಾಡುವ ಅಂತನ್ನುವಂತಹ ಒಂದು ಆಲೋಚನೆಯನ್ನು ಮಹೇಶ್ ಕುಮಾರ್ ಅವರು ಹಾಕಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ SP ಸಾಹೇಬರು ರಾಮರಾಜನ್ ಸಾಹೇಬರಿಗೆ ಹೇಳಿದಾಗ ಬಹಳ ಸಂತೋಷದಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಒಂದು ಅದೃಷ್ಟ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಈ ಒಂದು ದಿನ ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಿರಾಜಪೇಟೆ ಕ್ಷಮೆಯಲ್ಲಿ ಗೋಣಿಕೊಪ್ಪ ವೃತ್ತದ ವೃತ್ತ ನಿರೀಕ್ಷಕರಾದಂತಹ ಕಾರ್ಯಕ್ರಮ ಇರೋದು. ಬೆಳಿಗ್ಗೆ ಕಾಫಿ, ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ಸ್ವಯಂ ಪ್ರೇರಿತರಾಗಿ ಕೈಕೇರಿ ಗ್ರಾಮದ VP ಪೊಲೀಸ್ ಮಕ್ಕಳಿಗಾಗಿ ವಾಲಿಬಾಲ್ ಚಂಪಕಲಿ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಟೀಮ್ 2 ತಂಡ ನಡೆಯಿರಿ. ವಾಲಿಬಾಲ್ ಪಂದ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಪ್ಸ್ ಶಾಲೆಯ ಅಧ್ಯಕ್ಷ ಧನ್ಯ ಸುಬ್ಬಯ್ಯ ಅವರು ಮಾತನಾಡಿ, ಸದಾ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ಇಂತಹ ಕ್ರೀಡಾಕೂಟವನ್ನು ಆಯೋಜಿಸಿರುವುದು ಶ್ಲಾಘನೀಯವೆಂದರು. ನನಗೆ ಕನ್ನಡದಲ್ಲಿ ಭಾಷಣ ಮಾಡಲಿಕ್ಕೆ ಕನ್ನಡ ಗೊತ್ತು, ಬಟ್ ಐ ವಿಲ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲಿಷ್. Respected officers on the dais and all the police family, it's a great honor to come and be part of your field sports day. As I know, policing is a very tough and demanding job, it's a very stressful job. So I'm thankful for all the senior officers to organize such a wonderful event for all the police and their family members. Hope all of you have a good time. Enjoy yourselves. Thank you. ಪೊಲೀಸ್ ಮಕ್ಕಳಿಗಾಗಿ ವಾಲಿಬಾಲ್ ಚಂಪಕಲಿ ಟೀಮ್ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಟೀಮ್ ಚಂಪಕಲಿ ಮತ್ತು ಪೊಲೀಸ್ ಹೋರಾಟಕ್ಕೆ ಪ್ರತಿ ಹೋರಾಟ ಯಾವುದೇ ಹಿಂಗೆ ಬಂದಪ್ಪ ಅಲ್ಲ, ಹಿಂಗೆ ಬನ್ನಿ. ಮಲ್ಬಿಟ್ಟವ್ರು ಹೇಳಿಸ್ರೋ ಎಲ್ಲರೂ 2 ಕಡೆ ಮಲ್ಕೊಂಡ್ಬಿಟ್ಟವ್ರೆ.
ಅಲ್ಲಿರುವ ಸಿನಿಮಾಗಳು ಎದುರಾಳಿ ಸಿನಿಮಾಗಳು. ನೋಡಿ ಪೊನ್ನಪೇಟೆ ಲೇಡಿ ಕಾನ್ಸ್ಟೇಬಲ್ ನೋಡಿ ಹಿಂದ್ಗಡೆ ನೋಡಿ, ನಿಮ್ಮ ಹಿಂದ್ಗಡೆ. ಕರೆಕ್ಟ್ ನಿಲ್ಸಿ ಅವ್ರನ್ನ, ಕರ್ಕೊಂಬನ್ನಿ ಅವ್ರನ್ನ. BRPS 8, ಗೋಣಿಕೊಪ್ಪ 6. VRPS 9, ಗೋಣಿಕೊಪ್ಪ. ವಿರಾಜಪೇಟ್ 16. ವಿರಾಜಪೇಟ್ 17, ಗೋಣಿಕೊಪ್ಪ 24. ಇದಕ್ಕೆ ನಡೆದಿರುವ ಹೋರಾಟದ ಸಂದರ್ಭದಲ್ಲಿ ಆರೋಪಿತ ಪಂದ್ಯದಲ್ಲಿ ಮೊದಲ ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಮಾತನಾಡಿ, ಕೆಸರುಗದ್ದೆಯಲ್ಲಿ ಒಂದು ದಿನ ಎನ್ನುವ ಶೀರ್ಷಿಕೆಯಿಂದ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು ನೀಡಿದ್ದು, 20 ವರ್ಷದ ಕರ್ತವ್ಯದ ಅವಧಿಯಲ್ಲಿ ಇದೇ ಮೊದಲು ಪೊಲೀಸ್ ಸಿಬ್ಬಂದಿಗಳಿಗೆ ಕೆಸರುಗದ್ದೆಯಲ್ಲಿ ಒಂದು ದಿನದ ಮಣ್ಣಿನ ಗಮಲಿನಲ್ಲಿ ಆರಕ್ಷಕರು ಎಂಬ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದರು. ಈ ಕೆಸರುಗದ್ದೆಯಲ್ಲಿ ಒಂದು ದಿನ ಅಂತ ಹೇಳೋ ಕಾನ್ಸೆಪ್ಟ್ ಅನ್ನ ನಮ್ಮ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಸರ್ ಅವರು ಹುಟ್ಟಾಕಿತ್ತು. ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿ ಸುಮಾರು 20 ವರ್ಷ ಆಯಿತು. 20 ವರ್ಷದಲ್ಲಿ ಕೊಡಗಿನಲ್ಲಿ ಈ ಕೆಸರುಗದ್ದೆಯಲ್ಲಿ ಒಂದು ದಿನ ಮಣ್ಣಿನ ಕಮಲ್ನಲ್ಲಿ ಆರಕ್ಷಕರು ಅಂತೇಳಿ ಈ ಕಾನ್ಸೆಪ್ಟ್ ಹುಟ್ಟಾಕಿದ ನಮ್ಮ ಮಾನ್ಯ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಸರ್ ಅವರಿಗೆ ಫಸ್ಟ್ ಆಫ್ ಆಲ್ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಂದರ್ಭ ಕುಟ್ಟ ಉಪನಿರೀಕ್ಷಕರಾದ ಮಹಾದೇವ್ HK, ಶ್ರೀಮಂಗಲ ಉಪನಿರೀಕ್ಷಕರಾದ ರವೀಂದ್ರ, ಗೋಣಿಕೊಪ್ಪ ಉಪನಿರೀಕ್ಷಕರಾದ ಪ್ರದೀಪ್, ವಿರಾಜಪೇಟೆ ಗ್ರಾಮಾಂತರ ಉಪನಿರೀಕ್ಷಕರಾದ ಲತಾ ಹಾಗೂ ವಾಣಿ, ವಿರಾಜಪೇಟೆ ನಗರ ಉಪನಿರೀಕ್ಷಕರಾದ ಪ್ರಮೋದ್, ಪೊನ್ನಪೇಟೆ ಉಪನಿರೀಕ್ಷಕರಾದ ನವೀನ್, ಗದ್ದೆಯ ಮಾಲೀಕ ಅಜಯ್, ಮಾನಸ ತಿಮ್ಮಯ್ಯ ಪಾಲ್ಗೊಂಡಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ನೆರೆದಿದ್ದ ಗಣ್ಯರು ವಿರಾಜಪೇಟೆ, ಗೋಣಿಕೊಪ್ಪ, ಪೊನ್ನಂಪೇಟೆ, ಶ್ರೀಮಂಗಲ ಹಾಗೂ ಕುಟ್ಟ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಭತ್ತದ ಪೈರು ನೀಡುವುದರ ಮೂಲಕ ಕೆಸರಿನ ಗದ್ದೆಯಲ್ಲಿ ಭತ್ತದ ಪೈರನ್ನ ನಾಟಿ ಮಾಡುವ ಮೂಲಕ ಭೂಮಿ ತಾಯಿಗೆ ವಂದಿಸಿ ಕೆಸರು ಗದ್ದೆಯ ಕ್ರೀಡಾಕೂಟಕ್ಕೆ ವಿಶೇಷ ರೀತಿಯಲ್ಲಿ ಚಾಲನೆ ನೀಡಿದರು. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಹಗ್ಗಜಗ್ಗಾಟ, ಮಡಿಕೆ ಒಡೆಯುವ ಸ್ಪರ್ಧೆ, ಪುರುಷರಿಗೆ ವಾಲಿಬಾಲ್, ಕಬಡ್ಡಿ, ಓಟದ ಸ್ಪರ್ಧೆ, ಮಹಿಳೆಯರಿಗೆ ಥ್ರೋಬಾಲ್, ಪೊಲೀಸ್ ಹುದ್ದೆಯಲ್ಲಿರುವ ದಂಪತಿಗಳಿಗೆ ಕಪಲ್ ರೇಸ್, ಪೊಲೀಸರ ಮಕ್ಕಳಿಗೆ ಓಟದ ಸ್ಪರ್ಧೆಯಿಂದ ಏರ್ಪಡಿಸಲಾಗಿತ್ತು. ತುಂಬಿ ತುಳುಕುತ್ತಿದ್ದ ಮಂಡಿವರೆಗಿನ ಕೆಸರಿನ ನೀರಿನಲ್ಲಿ ವಾಲಿಬಾಲ್ ಆಡಿದ ಪೊಲೀಸರು ಎದ್ದು ಬಿದ್ದು ಹೊರಳಾಡಿ ಗೆಲುವು ಸಾಧಿಸಲು ಸೆಣಸಾಡಿದ್ರು. ಮತ್ತೊಂದೆಡೆ ಮಹಿಳೆಯರ ಹಗ್ಗಜಗ್ಗಾಟ ರಣರೋಚಕವಾಗಿತ್ತು. ಕರ್ತವ್ಯದ ಅವಧಿಯಲ್ಲಿ ಸಮವಸ್ತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದ ಮಹಿಳಾ ಪೊಲೀಸರು ಕೆಸರುಗದ್ದೆಯಲ್ಲಿ ವರ್ಣರಂಜಿತ ಸಾಮಾನ್ಯ ಉಡುಗೆಯಲ್ಲಿ ಕಂಗೊಳಿಸಿದ್ರು. ಓಟದ ಸ್ಪರ್ಧೆಯಲ್ಲಿಯೂ ಎದ್ದು ಬಿದ್ದು ಓಡ್ತಾ ಇದ್ದ ದೃಶ್ಯ ನೋಡುಗರಿಂದ ನಗೆಗಡಲಲ್ಲಿ ತೇಲಿಸಿತು. ಮಹಿಳಾ ಪೊಲೀಸರು, ಪುರುಷ ಪೊಲೀಸರು ಹಾಗೂ ಅವರ ಕುಟುಂಬದ ಮಕ್ಕಳು ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕೆಸರಿನ ಓಕುಳಿಯಲ್ಲಿ ಮಿಂದೆದ್ರು. ಪುರುಷರ ನಡುವಿನ ಕಬಡ್ಡಿ ಪಂದ್ಯಾಟ ಕೂಡ ಹಣಾಹಣಿಯಿಂದ ಕೂಡಿತ್ತು. ಎದುರಾಳಿ ಆಟಗಾರರಿಂದ ಕೈ ಹಿಡಿಯುವಾಗ ಕೆಸರು ನೀರಲ್ಲಿ ಬಿದ್ದು ಹೊರಳಾಡ್ತಾ ಇರುವುದು ರೋಮಾಂಚಕಾರಿಯಾಗಿತ್ತು.
ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಹಣತೆ ಉರಿಸಿ ಪುಷ್ಪಗಳನ್ನು ಅರ್ಪಿಸಿ ದೇಶಭಕ್ತಿಯ ಹಾಡುಗಳೊಂದಿಗೆ ಯೋಧರು ಹಾಗೂ ಭಾರತ ಮಾತೆಗೆ ಜೈ ಘೋಷಗಳ ಮೂಲಕ ವಿನೂತನ ರೀತಿಯಲ್ಲಿ ಕೊಡಗು ಪತ್ರಕರ್ತರ ಸಂಘ ಮತ್ತು ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸ ಅಂಗವಾಗಿ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಜಿಲ್ಲೆಯಾದ್ಯಂತಲಿನ 75 ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಂಡು ಅಮರ್ ಜವಾನ್ ಸ್ಮಾರಕದ ಪ್ರತಿಕೃತಿಗೆ ಪುಷ್ಪಾರ್ಚನೆ ಮಾಡಿ ಹಣತೆ ಬೆಳಗಿ ಯೋಧರಿಗೆ ಭಾವಪೂರ್ಣ ಗೌರವ ನಮನ ಸಲ್ಲಿಸಿದರು. ಯೋಧರೇ ನಾವೆಂದೂ ಮರೆಯೋದಿಲ್ಲ ನಿಮ್ಮನ್ನ ಎಂಬ ಸಂದೇಶ ಸಾರುವ ಕಾರ್ಯಕ್ರಮವೊಂದ ಕಾರ್ಗಿಲ್ ಸಮರದಲ್ಲಿ ಹುತಾತ್ಮರಾದ ಪೆಮ್ಮಂಡ ಕಾವೇರಪ್ಪ ಅವರ ಪತ್ನಿ ಪೆಮ್ಮಂಡ ಶೋಭಾ ಕಾವೇರಪ್ಪ ಉದ್ಘಾಟಿಸಿದರು. ರೋಟರಿ ಜಿಲ್ಲೆಯ ನಿಕಟಪೂರ್ವ ಗವರ್ನರ್, ನೌಕಾದಳದ ಮಾಜಿ ಅಧಿಕಾರಿ ವಿಕ್ರಮ್ ದತ್ತ, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿ, ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ರತ್ನಾಕರ್ ರೈ, ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಪಾನಿಕುಟ್ಟಿರ ಕುಟ್ಟಪ್ಪ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿನ ರಾಷ್ಟ್ರೀಯ ಹೆದ್ದಾರಿ, ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ರಸ್ತೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಅಪಘಾತಗಳನ್ನು ತಪ್ಪಿಸಬೇಕೆಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಗತ್ಯವಿರುವ ಕಡೆಗಳಲ್ಲಿ ವೇಗ ನಿಯಂತ್ರಣ ಸಂಬಂಧ ಹಂಪ್ಗಳನ್ನು ಅಳವಡಿಸುವುದು, ಜೊತೆಗೆ ಎದ್ದು ಕಾಣುವಂತೆ ಬಿಳಿ ಪಟ್ಟಿ ಬರೆಯುವುದು, ರಸ್ತೆ ಬದಿ ಗಿಡಗಂಟಿಗಳನ್ನು ಕಡಿಯುವುದು, ಜೊತೆಗೆ ರಸ್ತೆ ತಿರುವು, ಉಬ್ಬು ರಸ್ತೆ ಮತ್ತಿತರ ಸೂಚನಾ ಫಲಕ ಅಳವಡಿಸಿ ರಸ್ತೆ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡುವಂತೆ ಎಂಜಿನಿಯರ್ಗಳಿಗೆ ತಾಕೀತು ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮೂರ್ನಾಡಿನ ಪಿಎಂ ಮಾದರಿ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ದಿವಂಗತ ಕೊಕ್ಕಲೆರ ಚಂಗಪ್ಪ ಅವರ ಸ್ಮರಣಾರ್ಥ ದತ್ತಿನಿಧಿ ಸ್ವೀಕಾರ, ಹಿರಿಯ ಸಾಹಿತಿ ಕಿಗ್ಗಾಲು ಎಸ್ ಗಿರೀಶ್ ಅವರು ರಚಿಸಿರುವ ಪತ್ತೆದಾರಿ ಕಾದಂಬರಿ ಕಣ್ಮರೆಯಾದ ಕಾಂತಮಣಿ ಪುಸ್ತಕ ಬಿಡುಗಡೆ ಮತ್ತು ಮೂರ್ನಾಡು ಹೋಬಳಿ ಶಾಲೆಗಳ ಶಿಕ್ಷಕರಿಗೆ ಏರ್ಪಡಿಸಿದ್ದ ಪ್ರಬಂಧ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಹಲವು ಸಮಸ್ಯೆ ಪರಿಹರಿಸಲು ಅಧಿಕಾರಿಗಳು ಮುಂದಾಗಬೇಕು. ಈ ನಿಟ್ಟಿನಲ್ಲಿ ತಳಮಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ಸಂಪಾಜೆ, ಚೆಂಬು, ಪೆರಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟ ಹಲವು ವಿಚಾರಗಳ ಕುರಿತು ಅರಣ್ಯಾಧಿಕಾರಿಗಳು ಹಾಗೂ ಸಾರ್ವಜನಿಕರ ಜೊತೆ ಚೆಂಬು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಮಾತನಾಡಿದರು. ಸಂಪಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಡಾವ್ ಬಳಿ ದುಗ್ಗಳ ಭಾಗದಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆಯಿಂದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಇತ್ತೀಚೆಗೆ ಉದ್ಘಾಟಿಸಿದರು. ಹಾಗೆಯೇ ಬಂಟೋಡಿಯಲ್ಲಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆಯಿಂದ ಉದ್ಘಾಟಿಸಲಾಯಿತು.